ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ. ಯಾಕೆ ಅಂದರೆ ನಾನು ಪ್ರೆಗ್ನೆಂಟ್ ಇರೋದ್ರಿಂದ ವ್ಲಾಗ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ತುಂಬ ಕಷ್ಟ ಆಗ್ತಿತ್ತು. ಫೋನ್ ಬಂದ್ರೇ ಯಾಕೆ ಬರುತ್ತೋ, ಹೆಂಗೆ ಯಾರ ಜೊತೆನೂ ಮಾತಾಡೋ ಅಷ್ಟು ಶಕ್ತಿನೇ ಇರಲಿಲ್ಲ. ನಾನು ಏನಿಲ್ಲ ಅಂದರೆ 20 kg ಸಣ್ಣ ಆಗಿದ್ದೀನಿ ವಾಮಿಟಿಂದ ಏನೇನು ಬಂದಿದೆ ಗೊತ್ತಾ ನನಗೆ? ಇದು ಥೈರಾಯ್ಡ್ ಬಂದಿದೆ ಅಂತ ನಂಗೆ ಗೊತ್ತಿಲ್ಲ. ಬ್ಲಡ್ ಚೆಕಪ್ ಎಲ್ಲ ಆದಮೇಲೆ ನನಗೆ ಥೈರಾಯ್ಡ್ ಬಂದಿದೆ ಅಂತ ಗೊತ್ತಾಯಿತು. ಏನಪ್ಪ ವಾಮಿಟ್ ಅಂದರೆ ಡೆಲಿವರಿ ಆದರೆ ಎಲ್ಲರೂ ಇಲ್ಲ, ಸಿಸರಿಂಗ್ ಆದರೆ 7 days ಏನೋ ಒಂದು ವಾಸಿ ಆಗುತ್ತೆ, ಇಲ್ಲ ನಾರ್ಮಲ್ ಆದರೆ 3 daysಲ್ಲಿ ನೋವು ಸ್ವಲ್ಪ ಕಮ್ಮಿ ಆಗುತ್ತೆ, ಎಲ್ಲ ಕ್ಲಿಯರ್ ಆಗುತ್ತೆ. ವಾಮಿಟ್ 5 ತಿಂಗಳವರೆಗೂ ಇದ್ದರೆ ಸ್ವಲ್ಪ ಊಟ ತಿನ್ನೋದಕ್ಕೂ ಆಗ್ತಾ ಇರಲಿಲ್ಲ ನಮಗೆ. ಯಪ್ಪ ದೇವರೇ, ಒಂದು ನೀರು ಕುಡಿದ್ರೂ ವಾಮಿಟು. ಹಾಸ್ಪಿಟ್ಲಿಗೆ ಹೋದರೆ ಸುಸ್ತು, ಏನು ಜ್ಞಾನನೇ ಇರ್ತಿರ್ಲಿಲ್ಲ. ಹಾಸ್ಪಿಟ್ಲಿಗೆ ಹೋದರೆ ಹಾಸ್ಪಿಟ್ಲದ್ದೇ ನಾನು ಹೇಳಬೇಕು ಅಂತ ಇವತ್ತು ಬಂದಿರೋದು. ಏನು 2 ಸಲ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದೆ. ಪ್ರೆಗ್ನೆಂಟು, ಹಿಂಗೆ ಹೋಗಮ್ಮ, ಹಿಂಗೆ ಇರುತ್ತೆ, ಪ್ರೆಗ್ನೆಂಟು ಹೋಗು, ಸುಮ್ಮನೆ ಯಾವುದೋ ಒಂದು ಗ್ಲೂಕೋಸು ಒಂದೇನೋ ಒಂದು ಹೇಳ್ಬಿಟ್ಟು ಕಳಿಸ್ಬಿಡೋರು. ಸರಿ ಆಯಿತು ಅಂದ್ಬಿಟ್ಟು ನಾನು ಎಲ್ಲ ಒಂದು ದೊಡ್ಡಬಳ್ಳಾಪುರ, ಒಂದು ನೆಲಮಂಗಲದಲ್ಲಿ ನಾನು ಹಾಸ್ಪಿಟ್ಲಿಗೆ ತೋರಿಸ್ತಾ ಇದ್ದೆ. ಆಮೇಲೆ ಯಪ್ಪ ದೇವರೇ, ತೋರಿಸಿ ನನಗೆ ಮಗುನೂ ಬೇಡ. ಆಮೇಲೆ ನಾನು ನಮ್ಮ ಯಜಮಾನ್ರನ್ನ ಕರ್ಕೊಂಡೋಗೋದು, ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಇನ್ನೊಂದ್ಸಲಿ ನಂಗೆ ಸುಸ್ತಾಗ್ತಿದೆ ಬಾವು ಅಂತ. ಆಮೇಲೆ ಅಲ್ಲೇನು ಹೇಳಿದೆ ನಾನು, ನಂಗೆ ಮಗುನೇ ಬೇಡ, ತೆಗೆದುಬಿಡಿ. ಯಾಕೆ ತೆಗೆದುಬಿಡಿ ಅಂದರೆ, ಅಷ್ಟು ವಾಮಿಟ್ ನಂಗೆ ತಡ್ಕೊಳಕ್ಕೆ ಆಗ್ತಿಲ್ಲ. ಅಷ್ಟು 20 kg ಸಣ್ಣ ಆಗಿದ್ದೀನಿ ಅಂದರೆ 70 kgಯಿಂದ 50 kg ಬಂದಿದ್ದೀನಿ ನಾನು ಇವಾಗ. 70 kgಯಿಂದ 50 kg ಬಂದಿದ್ದೀನಿ. ನಂಬ್ತೀರಾ? ಎಷ್ಟು 4 ತಿಂಗಳಲ್ಲಿ ನಾನು ಹೆಂಗಾಗಿಬಿಡೋ. ಲೋ ಬಿ ಪಿ, ಅದರಲ್ಲಿ ಬೇರೆ ಎಷ್ಟು 75 ಬಂದಿತ್ತು ನನಗೆ. 75, 80 ಅಷ್ಟರಲ್ಲೇ ಇರೋದು. ಆಮೇಲೆ 100ಕ್ಕೆ ಬಂತು ಹಾಸ್ಪಿಟ್ಲಿಗೆ ಹೋದ್ಮೇಲೆ. ಹಾಸ್ಪಿಟ್ಲ್ ಬಗ್ಗೆ ನಾನು ಹೇಳಲೇಬೇಕು. ಆಮೇಲೆ ಸರಿ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿದ್ರೆ ನನ್ನನ್ನು ಎಣ ನೋಡಬೇಕಾಗಿತ್ತು. ಅಲ್ಲಿ ಇಲ್ಲಿ ಸುತ್ತಿ ಲೋ ಬಿ ಪಿ ಆದರೆ ಮನುಷ್ಯ ಎಲ್ಲಿ ಉಳಿತಾನೆ? ಸಾಧ್ಯನೇ ಇಲ್ಲ. ಲೋ ಬಿ ಪಿಲಿ ನಮ್ಮ ಅಕ್ಕ ಒಬ್ಬರು ತೀರ್ಕೊಂಡ್ರು, ನನ್ನ ಸ್ವಂತ ಅಕ್ಕನೇ ತೀರ್ಕೊಂಡ್ರು. ಆಮೇಲೆ ಹಾಸ್ಪಿಟ್ಲ್ ಬಗ್ಗೆ ಹೇಳಬೇಕು ಅಂದರೆ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದರೆ ಮಾತ್ರ ನಮ್ಮದು ನಾನು ಅಲ್ಲಿ ಎಷ್ಟು ಒದ್ದಾಡ್ತಿದ್ದೀನಿ, ಯಾರೂ ನನಗೆ ಕೇಳ್ತಾನೆ ಇಲ್ಲ. ಹಾಸ್ಪಿಟ್ಲ್ ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಷ್ಟೊಂದು ಯಪ್ಪ. ಸುಮ್ಮನೆ ಅಲ್ಲಿರೋ ಡಾಕ್ಟ್ರುಗಳು ಏನಂತ ಹೇಳಬೇಕು ಅವ್ರಿಗೆಲ್ಲ, ನನ್ನನ್ನು ನೋಡ್ತಾನೆ ಇಲ್ಲ. ತುಂಬ ವಾಮಿಟ್ ಆಗ್ತಿದೆ. ಊಟ ಮಾಡಿ ಆಗಲೇ ನಾನು 4-5 ದಿವಸ ಒಂದು ಡ್ರಾಪ್ ನೀರು ಕುಡಿದ್ರು ವಾಮಿಟ್ ಆಗೋದು. ಅಷ್ಟು ಸಿವಿಯರ್ ವಾಮಿಟ್ ಇತ್ತು. ಯಾರು ಡಾಕ್ಟ್ರುಗಳು ನೋಡ್ತಾನೆ ಇರಲಿಲ್ಲ. ಸಖತ್ ಬೇಜಾರಾಗೋದು. ತುಂಬ ಹಾಸ್ಪಿಟ್ಲಿಗೆ ಬಂದು ಮನೆ. ಆಮೇಲೆ ನನಗೆ ಯಾರೋ ಫ್ರೆಂಡ್ ಹೇಳಿದ್ರು, ಸಪ್ತಗಿರಿಲಿ ಚೆನ್ನಾಗಿ ನೋಡ್ತಾರೆ, ಹೋಗು ಅಲ್ಲಿಗೆ ಅಂತ ಹೇಳಿದ್ರು. ಸಪ್ತಗಿರಿಲಿ ಏನು ಗೊತ್ತಾ, ಸಪ್ತಗಿರಿಲಿ ಹೋಗು, ತುಂಬ ಚೆನ್ನಾಗಿ ನೋಡ್ತಾರೆ ಅಂತ ಹೇಳಿದ್ರು. ಆಯಿತು ಅಂತ ಹೋದರೆ ಪಾಪ, ನನಗೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿರೋ ಹಾಸ್ಪಿಟ್ಲು ನನಗೆ ಸಿಗ್ತಾ ಅಂದ್ಬಿಟ್ಟು, ಹೆಂಗೆ ಬೆಸ್ಟ್ ಚಾರ್ಜ್ ಇಲ್ಲ, ಆಮೇಲೆ ಡಾಕ್ಟ್ರ್ ಫೀಸ್ ಇಲ್ಲ, ಮೆಡಿಸನ್ ಮಾತ್ರ ಹೊರಗಡೆ ಪಾಪ ಅವ್ರು ನೋಡಿನೇ ಇದು ಮಾಡ್ತಾರೆ. ಅದು ಟ್ರೈನಿಂಗ್ ಅವರು ಇರ್ತಾರೆ, ಫುಲ್ ಹಳಬ್ರು ಡಾಕ್ಟ್ರು ಇರ್ತಾರೆ. ನಾನು ಹಾಸ್ಪಿಟ್ಲಿಗೆ ಹೋದ್ಮೇಲೆ ನನ್ನ ಜೀವಂತವಾಗಿ ವಾಪಸ್ ಬಂದಿತ್ತು. ಗೌರ್ಮೆಂಟ್ ಹಾಸ್ಪಿಟ್ಲ್ ಯಾರೂ ನಂಬಕ್ಕೆ ಹೋಗ್ಬೇಡಿ ಜಾಸ್ತಿ, ಇಲ್ಲ ಶವಾಗಿ ಹೋಗ್ತಾರೆ ಅಷ್ಟೇನೆ. ನಾನು ಒಂದು ಮಗು ಇದೆ, ಅಲ್ಲಿ ಬಿಟ್ಬಿಟ್ಟು ಎಲ್ಲಿ ಸತ್ತೋಗ್ಬಿಡ್ತೀನೋ ಅನಿಸ್ಬಿಟ್ಟಿತ್ತು ನನಗೆ. ಈ ಹೊಟ್ಟೆಲಿರೋ ಮಗು ತೆಗ್ಸೋಕ್ಕೂ ನನಗೆ ಇಷ್ಟ ಆಗ್ತಿಲ್ಲ. ಅದನ್ನ ಹೇಳೋಕ್ಕೆ ಬೇಜಾರಾಗ್ತದೆ. ನಮ್ಮ ಯಜಮಾನ್ರಂತೂ ಸಖತ್, ನಾನೆಲ್ಲೋ ನನಗೆ ಇನ್ನೊಂದು ಮಗು ಆಗಿರೋದು ಅವ್ರಿಗೆ ಇಷ್ಟ ಇಲ್ಲ ಅಂದರೆ, ನೋಡಿದ್ರೆ ಸಖತ್ ಇಷ್ಟ ಅವ್ರಿಗೆ ಇತ್ತು. ತುಂಬ ಸಿಟ್ಟು ಮಾಡ್ಕೊಂಡ್ರು ಹಂಗೆ ಮಾಡಿದ್ದಕ್ಕೆ. ನನಗೆ ಮಗು ಬೇಡ ಅನ್ನೋದಕ್ಕೆ ಮಾತಾಡಿಸ್ತಾನೆ ಇರಲಿಲ್ಲ. ತುಂಬ ಸಿಟ್ಟು ಮಾಡ್ಕೊಳ್ಳೋರು. ಸಪ್ತಗಿರಿಗೆ ಹೋಗಿ, ಇಲ್ಲಿ ಸಪ್ತಗಿರಿ ಬೆಂಗಳೂರಲ್ಲೇ ಬರುತ್ತೆ, 8ನೇ ಮೈಲಿ ಹತ್ರ ಬಂದು, ನಿಮ್ಗೆ ಅಡ್ರೆಸ್ ಗೊತ್ತಿಲ್ಲ ಅಂದರೆ ಸಪ್ತಗಿರಿಗೆ ಹೋಗಿ, ಎಲ್ಲರೂ ಚೆನ್ನಾಗಿ ನೋಡ್ತಾರೆ. ಪ್ರೆಗ್ನೆಂಟ್ಗಳಾಗಲಿ ಯಾವುದೇ ಒಂದು ಪೇಷಂಟ್ ಆಗಲಿ ಸಪ್ತಗಿರಿ ಒಳ್ಳೆ
ಸಪ್ತಗಿರಿ ಒಳ್ಳೆ ಹಾಸ್ಪಿಟ್ಲ್ ಅಂತಲೇ ಹೇಳ್ಬೋದು ನನಗೇನು. ತುಂಬ ಒಳ್ಳೆ ಹಾಸ್ಪಿಟ್ಲು. ಒಂದು ನಿಮಿಷ ಇರಿ. ಹಾಸ್ಪಿಟ್ಲು ಸಪ್ತಗಿರಿ ನಾವು ಯಾವುದೂ ರೆಕಮೆಂಡ್ ಮೇಲೆ ಅದು ಇದು ನಮಗೆ ಅದೆಲ್ಲ ಇಲ್ಲ. ಗಿಕ್ಮೆಂಡು ಎಂಥದ್ದು ಇಲ್ಲ. ನನಗೆ ಆ ಹಾಸ್ಪಿಟ್ಲಿಗೆ ಹೋದ್ಮೇಲೆ ನಾನು ಊಟನೇ 4 ತಿಂಗಳಾಗಿತ್ತು ಊಟ ಮಾಡಿಬಿಟ್ಟು. ಪಾಪ ಅವರು ವಾಮಿಟ್ ನಿಂತ್ಕೊಳ್ಳಲ್ಲ, ಆದ್ರೂ ನನಗೇನೇನಿದೆ ಥೈರಾಯ್ಡ್ ಇದೆ ಅದಕ್ಕೇನೇನೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಪಾಪ ಎಲ್ಲ ಚೆಕ್ ಮಾಡಿದ್ಮೇಲೆ ಥೈರಾಯ್ಡ್ ಇದೆ ಅಂತ ಗೊತ್ತಾಯಿತು. ಥೈರಾಯ್ಡ್ ಮಾತ್ರೆ ಕೊಟ್ಟರು. ಆಮೇಲೆ 8-10 ದಿವಸ ಅಲ್ಲೇ ಇದೆ ನಾನು. ಎಷ್ಟು 70 kg 20 kg ಕಮ್ಮಿ ಆಗಿದ್ದೀನಿ ಅಂತ ಅಂದರೆ ಚೆನ್ನಾಗಿ ನೋಡಿದ್ರಪ್ಪ ನನಗಲ್ಲಂತೂ. ಯಾವಾಗಲೂ 2 ಸಲ ಹಾಸ್ಪಿಟ್ಲಲ್ಲಿ ನಮಗೆ ಸಪ್ತಗಿರಿ ಹಾಸ್ಪಿಟ್ಲಲ್ಲಿ ಒಳ್ಳೆ ಮಗು ನೋಡ್ಕೊಂಡ್ರು. ಈ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದರೆ ಹೋಗು ಬಾ ಮಾತಾಡ್ಸೋ ರೀತಿನೇ, ಸಂಬಳ ಮಾತ್ರ ಅಷ್ಟು ಚೆನ್ನಾಗಿ ತಗೊತಾರೆ, ಮಾತಾಡ್ಸೋ ರೀತಿನೇ ಇಷ್ಟ ಆಗಲ್ಲ. ನಾನು ಎಷ್ಟು ಬೆಳಿಗ್ಗೆ 9 ಗಂಟೆಗೆ ಹೋದರೆ ತಿರ್ಗಾ 3 ಗಂಟೆ 4 ಗಂಟೆವರೆಗೂ ಇದರೊಳಗೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕಾಯಬೇಕಾಗಿತ್ತು. ಏನಂತಂದರೆ ಈ ಥರ ಆಯುಷ್ಮಾನ್ ಭವ ಮಾಡಿಸಿದ್ರೆ ನಿಮಗೆಲ್ಲ ಫ್ರೀ. ಸ್ವಲ್ಪ ಅಂದರೆ ಬೆಡ್ ಚಾರ್ಜು, ಡಾಕ್ಟ್ರ್ ಫೀಸ್ ಇರೋಲ್ಲ, ಹೊರಗಡೆಯಿಂದ ಮೆಡಿಷನ್ ತೊಗೊಬರ್ಬೋದು. ಒಳ್ಳೆ ಹಾಸ್ಪಿಟ್ಲ್ ಅಂತ ನನಗೆ ಗೊತ್ತಿದ್ದಂಗೆ ಒಳ್ಳೆ ಹಾಸ್ಪಿಟ್ಲು ಅಂತಲೇ ಹೇಳ್ಬೋದು. ನನಗೆಷ್ಟು ನಾವು ಏನು ಅಷ್ಟೊಂದು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ತೋರಿಸೋ ಅಷ್ಟು ಇರಲಿಲ್ಲ. ನಂಗೆ ಅಲ್ಲಿ ಹೋಗಿದ್ದಕ್ಕೆ ಅಪ್ಪ ಹೆಂಗೋ ನಾನು ಜೀವಂತವಾಗಿ ಬಂದಿದ್ದು ಅಂದರೆ. ಎಷ್ಟು ಲೋ ಬಿ ಪಿ ಆಗಿ ಊಟನೇ ತಿಂತಾ ಇರಲಿಲ್ಲ. ಇವಾಗ ಚೆನ್ನಾಗಿ ಊಟ ಮಾಡ್ತೀನಿ, ಸ್ವಲ್ಪನೇ ಊಟ ಮಾಡ್ತೀನಿ, ಚೆನ್ನಾಗಿದ್ದೀನಿ. ಅಲ್ಲಿಂದ ಬಂದು 15 ಡೇಸ್ ಆಯಿತು. ಯಾವುದೇ ವೀಡಿಯೋಗಳನ್ನ ಮಾಡೋಕ್ಕಾಗ್ತಿಲ್ಲ. ಶಾಪಿಂಗ್ ವೀಡಿಯೋಗಳ್ನೂ ನಾನು ಮಾಡೋಕ್ಕಾಗಲ್ಲ. ಏನು ಜಾಸ್ತಿ ಓಡಾಡಬಾರ್ದು ಅಂತ ಹೇಳವ್ರೆ. ಜಾಸ್ತಿ ನನಗೆ ಸ್ಕ್ಯಾನಿಂಗ್ ಹೋಗಿ ಬಂದ್ರೇ ವಾಮಿಟ್ ಬರುತ್ತೆ. ಇನ್ನು ಶಾಪಿಂಗ್ ವ್ಲಾಗ್ ಮಾಡೋಕ್ಕಾಗುತ್ತಾ? ಅಲ್ಲೆಲ್ಲ ಹೋಗಿ ಸಾಧ್ಯನೇ ಇಲ್ಲ. ಅದು ನಮ್ಮ ಯಾರಾದರೂ ಕಾರ್ ಕೊಟ್ಟರೆ ಕಾರಲ್ಲಿ ಹೋಗಿ ಬಂದಾಗಲೇ ನಮಗೆ ಫುಲ್ ವಾಮಿಟ್ ಬರೋಂಗೆ ಸುಸ್ತಾಗಿರುತ್ತೆ. ಇನ್ನೇನು ಮಗು ಹುಟ್ಟಾದ್ಮೇಲೆ ನೋಡ್ತೀನಿ, ಎತ್ಕೊಂಡು ಹೋಗ್ತೀನಿ ಶಾಪಿಂಗ್ ವ್ಲಾಗ್ ಮಾಡೋದಕ್ಕೆ. ಈಗ ಸದ್ಯಕ್ಕಾಗಲ್ಲ. ನನಗೆ ಹೆಂಗಿದ್ರೂ ಮಕ್ಕಳನ್ನ ಹೇಗೆ ನೋಡ್ಕೊಳ್ಬೇಕು, ಮಕ್ಳಿಗೆ ಏನೇನು ಬೇಕು ಅನ್ನೋದೆಲ್ಲನೂ ಗೊತ್ತು. ಅದ್ರದ್ದು ವೀಡಿಯೋ ಮಾಡಾಕ್ತೀನಿ. ದಯವಿಟ್ಟು ಯಾರಿಗಾದ್ರೂ ನಿಮಗೆ ದುಡ್ಡು ಕಟ್ಟೋಕ್ಕಾಗ್ತಿಲ್ಲ ಅಂದರೆ ಈ ಸಪ್ತಗಿರಿ ನನಗೆ ಗೊತ್ತಿದ್ದಂಗೆ ಸಪ್ತಗಿರಿಗೆ ಹೋಗಿ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆಲ್ಲ ಹೋದರೆ ನಮ್ಮದು ಹೆಣನೇ ಬರೋದಲ್ಲಿಂದ. ಈ ಥರ ಸಣ್ಣ ಮಕ್ಕಳುಗಳ್ನೆಲ್ಲ ಬಿಟ್ಟು ಹೋಗ್ಬಿಟ್ರೆ ಯಾರು ನೋಡ್ತಾರೆ? ನನ್ನ ಅಪ್ಪ ಅನುಭವ ಎಲ್ಲ ಇದೆ. ನಮ್ಮ ಮನೆಯಲ್ಲೂ ನನ್ನ ಅಕ್ಕ ಸತ್ತೋದ್ರು, ಅವ್ರ ಮಗುನ ಯಾರೂ ಅಷ್ಟು ನೋಡ್ತಾ ಇಲ್ಲ, ನಾವು ನೋಡ್ತಾ ಇಲ್ಲ. ಸಪ್ತಗಿರಿ ಹಾಸ್ಪಿಟ್ಲಿಗೆ ಹೋದ್ಮೇಲೆ ನಾನು ಫುಲ್ಲು ಎನರ್ಜಿಯಾಗಿ, ಆಮೇಲೆ ಯಾವುದೇದು ಟೆಸ್ಟ್ ಮಾಡಿದ್ರು, ಡಬಲ್ ಮಾರ್ಕರ್ ಮಾಡಿದ್ರು, ಬ್ಲಡ್ ಟೆಸ್ಟ್ ಅಂತ ಸುಮಾರು ಸಲ ಮಾಡಿದ್ರು. ಮಗು ಚೆನ್ನಾಗಿದೆ ಅಂತ ನಾನೆಲ್ಲೋ ಏನೋ ಆಗುತ್ತೆ ಹೊಟ್ಟೆಲಿರೋ ಮಗುಗೆ ಅಂದ್ಕೊಂಡಿದ್ದೆ. ಇಲ್ಲ, ಚೆನ್ನಾಗಿದೆ. ಇನ್ನೊಂದು ಇವಾಗ ನನಗೆ 5 ಮಂತು ಈಗ ಸ್ಟಾರ್ಟ್ ಆಗಿದೆ. 5 ಮಂತು ಪರವಾಗಿಲ್ಲಪ್ಪ, ಈಗ ಚೆನ್ನಾಗಿದ್ದೀನಿ. ನಾವು ಕೆಳಗಡೆ ಬಿದ್ದರೆ ಯಾರೂ ನಮ್ಮನ್ನು ನೋಡ್ಕೊಳ್ಳಲ್ಲ. ನಾವು ಕೆಳಗಡೆ ಬಿದ್ದೋ ಅಂದರೆ ಅದರಲ್ಲೂ ಯಾರಾದರೂ ಅಮ್ಮ ಇರಬೇಕು, ಒಳ್ಳೆ ಅಮ್ಮಂದಿರು ಇರಬೇಕು. ಅಂಥವ್ರಿಗೆ ಪಾಪ ಯಾವುದಾದ್ರೂ ಇವಾಗ ಒಳ್ಳೆ ಅಮ್ಮಂದಿರಿದ್ದರೆ ಅದೊಂಥರ ಸರಿ ಹೋಗುತ್ತೆ. ಮಗಳು ಹಾಸಿಗೆ ಮೇಲೆ ಮಲಗಿದ್ರು ಅಷ್ಟೇ, ಅವರಿಗೆ ಊಟ, ನಂಗೆ ಯಾರಾದರೂ ಸ್ವಲ್ಪ ಊಟ ಕೊಟ್ಟರೆ ಸಾಕಾಗಿತ್ತು, ಬಿಸಿ ಊಟ. ಅದರಲ್ಲೆಲ್ಲ ನಾನು ನೆಕ್ಸ್ಟ್ ಗೇಲಿ ಮಾಡಿದ್ರು ನಮ್ಮ ಕಡೆ ಇರೋ ಅನ್ನೋದು ನನಗೆ ಗೊತ್ತು. ಕಷ್ಟ ಆಗ್ತಿತ್ತು ತುಂಬ. ಈ ಕಡೆ ಮಗು ಸುಮ್ಮನೆ ತೆಗೆಸ್ಬಿಡ್ಬೇಕು ಅನ್ನೋ ಪ್ಲ್ಯಾನಿಂಗೇ ಇತ್ತು ನನಗೆ. ಅಷ್ಟು ಕೆಟ್ಟು ವಾಮಿಟ್ ಆಗಿತ್ತು. ಯಾರಿಗೂ ಬೇಡ ಆ ಥರ ಕಷ್ಟ. ಸಪ್ತಗಿರಿ ಹಾಸ್ಪಿಟ್ಲಿಗೆ ಹೋಗಿ. ನಿಮ್ಗೆ ಯಾರಿಗಾದ್ರೂ ಜಾಸ್ತಿ ಏನಾದರೂ ಡೆಲಿವರಿಗಾಗಲಿ, ನಿಮ್ಗೇನಾದರೂ ಜಾಸ್ತಿ ತೊಂದರೆ ಆಗ್ತಿದ್ರೆ ಸಪ್ತಗಿರಿ ಹಾಸ್ಪಿಟ್ಲಿಗೆ ಹೋಗಿ, ಅಲ್ಲಿ ಚೆನ್ನಾಗಿ ನೋಡ್ತಾರೆ. ಸಪ್ತಗಿರಿ ಹಾಸ್ಪಿಟಲ್ ಎಲ್ಲರಿಗೂ ಗೊತ್ತೇ ಇದೆ ಅನ್ಕೊತೀನಿ. ಇಲ್ಲಿ ಇದು 8 ಮೈಲಿ ಹತ್ರ ಬರುತ್ತದು. ಹೆಸರುಘಟ್ಟ ರೋಡ್ ಬರುತ್ತೆ. ಅಲ್ಲಿಗೆ ಹೋಗಿ ಚೆನ್ನಾಗಿ ನೋಡ್ತಾರೆ, ತುಂಬ ಚೆನ್ನಾಗಿ ನೋಡ್ತಾರೆ ಮಾತ್ರ. ಏನು ಆ ಥರ ಫೀಸು ಎಲ್ಲನೂ ಹೇಳ್ಕೊಂಡು ಹೋಗಲ್ಲ. ಫೀಸ್ಗಳೆಲ್ಲ ಯಾರು ಜಾಸ್ತಿ ಹೇಳಲ್ಲ. ನನಗೆ 15 ದಿವಸ 16 ದಿವಸ ಇದಕ್ಕೆ 30,000-35,000 ಆಗಿತ್ತು. ಏನಿಲ್ಲ, ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ಅಷ್ಟೇ ಎಲ್ಲ ಹೊರಗಡೆಯಿಂದನೇ ತರಿಸ್ತಿದ್ರು. ಇಲ್ಲೂ ಸೇಮ್ ಹೊರಗಡೆಯಿಂದನೇ ತರಿಸ್ತಿದ್ರು.
ನಾನು ಅದಕ್ಕೆ ಡಿಲಿವರಿ ಎಲ್ಲ ಫ್ರೀಯಾಗಿದೆ. ನಮಗೆ ಡಿಲಿವರಿಯಿಂದ ನನಗೆ ಡಿಲಿವರಿ ಆಗಿ 6 ತಿಂಗಳವರೆಗೂ ಫ್ರೀಯಾಗಿ ನೋಡ್ತಾರೆ. ದಯವಿಟ್ಟು ಸಪ್ತಗಿರಿಗೆ ಹೋಗ್ರಿ. ನಿಮ್ಗೆ ಏನಾದರೂ ತೊಂದರೆ ಜಾಸ್ತಿ ಇದ್ದರೆ ನಮ್ಗೆ ಯಾರು ನೀನು ಸಪ್ತಗಿರಿಗೆ ದೊಡ್ಡ ಹಾಸ್ಪಿಟ್ಲ್ ಬಗ್ಗೆ ಯಾರೂ ರೆಕಮೆಂಡ್ ಮಾಡಲ್ಲ. ನನಗೆ ಚೆನ್ನಾಗಾಗಿರೋದಕ್ಕೆ ನಾನು ಹೋಗಿ ಬಂದಿದ್ದು. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿದ್ರು ಅಷ್ಟೇ. ಆ ಗೌರ್ಮೆಂಟ್ ಡಾಕ್ಟ್ರುಗಳು ಸಂಬಳ ತಿನ್ನೋಕ್ಕೆ ಚೆನ್ನಾಗಿರ್ತಾರೆ ಅವರು. ಆಮೇಲೆ ಇವಾಗ ಸದ್ಯಕ್ಕೆ ನನಗೆ 5 ತಿಂಗಳು ಪ್ರೆಗ್ನೆಂಟ್ ಇದ್ದೀನಿ. ಇನ್ನು ಮತ್ತು ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ದೆ. ಒಂದು ನಿಮಿಷ ಸ್ಕ್ಯಾನಿಂಗ್ ಎಲ್ಲ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ಇದೆ ನೋಡಿ, ನಾನು ಎಷ್ಟು ವೀಕಲ್ಲಿದೆ ಇದು. 11 ವೀಕ್ಸಲ್ಲಿದೆ. 11 ವೀಕ್ಸಲ್ಲಿದೆ. 4 ಡೇಸ್ ಇದೆ. ಎಷ್ಟು ಹಾರ್ಟ್ ಬೀಟ್ಸ್ ಎಲ್ಲ ಎಷ್ಟಿದೆ ನಂದು? ಹಾರ್ಟ್ ಬೀಟ್ಸ್ ಬಂದ್ಬಿಟ್ಟು 187 ಇದೆ. ಯಾವ ಮಗು ಅಂತ ಏನೇನೋ ಅದೆಲ್ಲ ಹೇಳೋಕ್ಕಾಗಲ್ಲ. 187 ಇದೆ. ನಾನು ಫಸ್ಟ್ನೇದು ಹೆಣ್ಮಗು ಇದೆ. ಇನ್ನೊಂದು ಗಂಡು ಮಗು ಆಗಬೇಕು ಅನ್ನೋದೇ ನನ್ನ ಆಸೆ ಐತೆ. ಯಾವ್ದು ಕೊಟ್ಟರು ಸರಿನೇನೆ. ಇನ್ನೇನು ಮಾಡ್ತೀವಿ, 2 ಮಗು ಬೇಕಷ್ಟೇ ನನಗೆ. 2 ಮಗು ಬೇಕು. ಹಂಗಾಗಿ 2 ಮಕ್ಕಳನ್ನ ಮಾಡ್ಕೊತಾ ಇದ್ದೀವಿ. ಅಪ್ಪ, ಈ ವಾಮಿಟ್ ಅನ್ನೋದು ಇರ್ತದಲ್ಲ, ಸಖತ್ ಕಷ್ಟ. ವಾಮಿಟ್ಟು ಯಾರಿಗೂ ಪಾಪ ಯಾರು ಇಲ್ದವ್ರಿಗೆ ಮಾತ್ರ ವಾಮಿಟ್ ಮಾತ್ರ ಆಗಬಾರ್ದು. ನಾವು ಯಾರಿಗೂ ಆಗಬಾರ್ದು. ನೋಡ್ಕೊಂಡಿದ್ದವ್ರಿಗಾಗಲಿ ನಾವು ಕಷ್ಟ ಅನುಭವಿಸೋದು. ಅಪ್ಪ ದೇವರೇ, ಕೆಟ್ಟು ವಾಮಿಟ್ ಅದು. ಒಂದು ನೀರು ಕುಡಿದ್ರು ಅಷ್ಟೇ. ಯಾರಾದರೂ ನನಗೆ ಜೋರಾಗಿ ಗದ್ರಿದ್ರೆ ವಾಮಿಟ್ ಬರೋದು. ಯಾರಾದರೂ ಜಾಸ್ತಿ ಸೌಂಡ್ ಮಾಡಿದ್ರೆ ವಾಮಿಟ್ ಬರೋದು. ಅದನ್ನೆಲ್ಲ ಆಮೇಲೆ ನಮ್ಮ ಮನೇಲಿ ಈ ಕತ್ತೆಗಳೆಲ್ಲ ಇರ್ತಾವಲ್ಲ, ಅವು ಆಡ್ಕೊಳವು. ಯಾರೋ ಆಗದಿರೋ ಬಸ್ರಿ ಆಗಿದ್ದೀರಾ ಹಂಗೆ ಹಿಂಗೆ ಅಂತ ಯಾರೋ ಆಗದಿರೋ ಅಲ್ಲ ವಾಮಿಟ್ ಎಲ್ಲ ಮಾಡೋದು ಗೊತ್ತಾಗಲ್ವ. ಅವರು ಒಂದು ಹೆಂಗಸ್ರಾಗಿ ನನ್ನ ಹಾಡ್ಕೊಳ್ಳೋರು. ಯಾರೋ ಆಗಿದ್ದು ಸುಮ್ಮನಿರ್ಬೇಕು. ಹಾಗೆ ಸಖತ್ ಕಷ್ಟ ಕೊಟ್ಟರು. ಇದ್ರೊಳಗೂ ನನಗೆ ಸ್ವಲ್ಪನೂ ಯಾರೂ ಕನಿಕರನೇ ತೋರಿಸ್ತಿಲ್ಲ. ನಮ್ಮ ಯಜಮಾನ್ರು ಒಬ್ಬರೇ ನನಗೆ ನೋಡ್ಕೊಂಡಿದ್ದು. ಒಳ್ಳೆ ತಾಯಿ ಇಲ್ಲ ಅಂದ್ರು ಗಂಡನಾದರೂ ಇರಬೇಕು. ಸದ್ಯ ನನಗೆ ವರ್ಷದೆಲ್ಲ ನಮ್ಮ ಯಜಮಾನ್ ಚೆನ್ನಾಗಿ ನೋಡಿಕೊಂಡ್ರು. ಮತ್ತು ಇನ್ನೇನು ಮಗು ಸ್ನಾನ ಮಾಡಿಸೋದಾಗಲಿ ಬೇರೆ ಎಲ್ಲನೂ ಇವಾಗ ನನ್ನ ಮಗು ಬರಬೇಕಲ್ಲ, ಹಂಗಾಗಿ ನಾನು ಎಲ್ಲನೂ ತೋರಿಸ್ಕೊಡ್ತೀನಿ ನಿಮಗೆ. ನಾವು ಇವಾಗ ಬೇರೆ ಮನೆಗೆ ಬಂದ್ಬಿಟ್ಟು ಆಡ್ಕೊಳೋರು, ನಾನು ಯೂಟ್ಯೂಬ್ ಮಾಡೋದು ನೋಡಿ ಎಲ್ಲರೂ ಆಡ್ಕೊತಾರೆ. ಆಡ್ಕೊಳ್ಳಿ ಬಿಡು, ಆಡ್ಕೊಳೋರಿಗೆಲ್ಲ ಏನು. ನಮ್ಮ ಹತ್ರ ನನಗೆ ಅಷ್ಟು ಹುಷಾರಿಲ್ಲ ಅಂದಾಗೂ ಅಷ್ಟೇ ಯಾರೂ ನನಗೊಂದು ಸ್ವಲ್ಪನೂ ನನಗೆ ಸಹಾಯನೇ ಮಾಡಲಿಲ್ಲ. ನಂಗೆ ಹುಷಾರಿಲ್ಲ ಅಂತ ಅಷ್ಟು ಸಾವು ಬದುಕಿನ ಮಧ್ಯೆನೂ ಓಡಾಡಿದ್ದೀನಿ. ಒಂದೇ ಒಂದು ಸ್ವಲ್ಪ ಆಡ್ಕೊಳ್ಳಿ ಬಿಡು. ಆಡ್ಕೊಳೋರ್ನೆಲ್ಲ ಎಲ್ಲಿ ಬಿಡಬೇಕು ಗೊತ್ತಾ? ಅಲ್ಲೇ ಬಿಡಬೇಕು, ಬಾಗಿಲಲ್ಲಿ ಬಿಡಬೇಕು. ಅವ್ರನ್ನ ಬಾಗಿಲಲ್ಲಿ ನಾವೇನು ಬಿಟ್ಟು ಬರ್ತೀವಿ ಹೇಳು, ಅದನ್ನು ಅಲ್ಲಿ ಬಿಟ್ಟು ಬರಬೇಕು. ಆಡ್ಕೊಳೋರಿಗೆಲ್ಲ ಯಾವತ್ತೂ ಯಾರು ತಲೆ ಕೆಡಿಸ್ಕೊಬಾರ್ದು. ಆಡ್ಕೊಳ್ಳಿ ಬಿಡು. ಪಾಪ ನಮ್ಮ ಯಜಮಾನ್ರು ಎಲ್ಲರ ಹತ್ರ ಸಾಲ ಮಾಡಿ ನನ್ನ ಹಾಸ್ಪಿಟ್ಲಿಂದ ಕರ್ಕೊಂಬಂತು. ಇನ್ನೊಂದು ಮಗು ಬೇಡ, ಸಾಕಾಗಿ ನಾವು ಬಡವರು ಇದ್ದೀವಿ, ಕಷ್ಟ ಆಗುತ್ತೆ ಅಂದಾಗ ಏನಾಗಲ್ಲ, ಇನ್ನೊಂದು ಮಗು ಬೇಕು ಅಂತ ಹೇಳಿ ಮಾಡಿಸ್ಕೊಂಡ್ರೆ. ಈಗ ನನಗೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅನ್ಕೊಂತೀನಿ. ಅಪ್ಪ, ಹೆಣ್ಮಕ್ಳಿಗೂ ಆ ಥರ ಕೆಟ್ಟ ವಾಂತಿ ಬರೋದು ಬೇಡ. ನನ್ನನ್ನು ಎಲ್ಲ ನೋಡಿದ್ರೆಲ್ಲ ಏನಾದರೂ ಕಾಯಿಲೆ ಬಂದಿದೆಯಾ ನಿಮಗೆ, ಪ್ರೆಗ್ನೆಂಟ್ ಆದರೆ ಎಷ್ಟು ಚೆನ್ನಾಗಿರ್ತಾರೆ, ನೀನು ಯಾಕೆ ಹಿಂಗಾಗಿದೆಯಾ ಅಂತ ಕೇಳ್ತಾರೆ. ಅಷ್ಟು ನಾನು 20 kg ಸಣ್ಣ ಆಗಿದ್ದೀನಿ. ಅಷ್ಟು ವಾಂತಿ ಮಾಡಿ ಎದ್ದೇಳ್ತಾನೇ ಇರಲಿಲ್ಲ. ನನಗೆ ಚಳಿ, ಗ್ಲೂಕೋಸ್ ಏನಿಲ್ಲ ಅಂದರೂ ಒಂದು 25-30 ಗ್ಲೂಕೋಸ್ ಹಾಕವ್ರೆ. 25-35 ಗ್ಲೂಕೋಸ್ ಹಾಕವ್ರೆ. ಗ್ಲೂಕೋಸಲ್ಲೇ ಇದ್ದೀನಿ 4 ತಿಂಗಳವರೆಗೂ. ಈಗ ಒಂದು 15 ಡೇಸಿಂದ ಊಟ ಮಾಡ್ತಾಯಿದ್ದೀನಿ. ನಾನು ಪ್ರೆಗ್ನೆಂಟ್ 1.5 ತಿಂಗಳಿಂದ ಸ್ಟಾರ್ಟ್ ಆಗಿದ್ದು. ಊಟನೇ ಮಾಡ್ತಿರ್ಲಿಲ್ಲ, ಏನೂ ತಿಂತಿರ್ಲಿಲ್ಲ. ಎಲ್ಲ ವಾಮಿಟು. ಅದು ಗ್ರೀನ್ ಕಲರು ಯೆಲ್ಲೋ ಕಲರು ವಾಮಿಟು, ಹೊಲ್ಸು. ಸದ್ಯ ಅದು ನೆನೆಸೋದೇ ಬೇಡ, ಇಷ್ಟೊತ್ತಿನಲ್ಲಿ ಹೋಗ್ಬಿಡ್ತು. ಆದರೂ ಬೆಳಗ್ಗೆ ಫುಲ್ಲು ಸುಸ್ತಾಗುತ್ತೆ.
ಸುಸ್ತಾಗುತ್ತೆ. 4 ತಿಂಗಳು 5 ತಿಂಗಳು ಧೈರ್ಯ ಮಾಡಬೇಕು ಪಾಪ. ವಾಮಿಟ್ ಮಾಡೋರು ನಾವು ಹೇಳೋಕ್ಕಾಯ್ತು ಅಷ್ಟೇ, ವಾಮಿಟ್ ಮಾಡೋರು ತುಂಬ ಕಷ್ಟ ಇರ್ತದೆ. ವಾಮಿಟು ಒಬ್ಬರು 9 ತಿಂಗಳವರೆಗೂ ಇರ್ತದೆ. ಇದು ನನಗೆ 5 ತಿಂಗಳವರೆಗೂ ಇತ್ತು. ಕೆಲವರು ಏನು ಮಾಡ್ಕೊತಾರೋ ಪಾಪ ಒಬ್ಬೊಬ್ಬರು ಅಮ್ಮಂದಿರು ಹೆಂಗೋ ಚೆನ್ನಾಗಿ ಸಾಕ್ಬಿಡ್ತಾರೆ. ನನಗೆ ಯಾರೂ ನೋಡ್ಕೊಳ್ಳೇ ಇಲ್ಲ. ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿಬಿಟ್ಟು ಸುಮ್ಮನೆ ಹೋಗ್ಬಿಟ್ಟಿದ್ರು. ನನ್ನ ಕಡೆಯವ್ರು ಯಾರು ಅಂತ ಪಾಪ ಡಾಕ್ಟ್ರುಗಳೆಲ್ಲ ಕೇಳೋರು, ಯಾರು ಇರ್ತಾನೆ ಇರಲಿಲ್ಲ. ನಮ್ಮ ಗಂಡ ಹೆಂಗೋ ನನಗೆ ಉಳಿಸ್ಕೊಂಬಂತು. ಈಗ ಇನ್ನೊಂದು ಸ್ಕ್ಯಾನಿಂಗ್ ಹೋಗಬೇಕು ಹೆಂಗಿದೆ ಅಂತ ಬಂದು ಅದನ್ನು ಹೇಳ್ತೀನಿ. ದಯವಿಟ್ಟು ಯಾವ ಹೆಣ್ಮಕ್ಳಿಗೂ ನಂತರ ವಾಮಿಟ್ ಆಗೋದೇ ಬೇಡಪ್ಪ. ನನ್ನ ಶತ್ರುಗೂ ಸಹ ಆ ಥರ ಕೆಟ್ಟು ವಾಂತಿ ಆಗೋದು ಬೇಡ. ಒಂದು ಫೋನ್ ಯಾಕಾದರೂ ನಾನು ಮಾತಾಡಿಸ್ತಾರೋ ಅನ್ನೋ ಅಷ್ಟು ಕೆಳಗಡೆ ಬಿದ್ದುಬಿಟ್ರೆ ಜ್ಞಾನನೇ ಇರ್ತಿರ್ಲಿಲ್ಲ, ಅಷ್ಟು ಕೆಟ್ಟು ವಾಂತಿ. ಅದರಲ್ಲೂ ಮನೆಯವರೆಲ್ಲ, ಅದು ಇನ್ನೊಂದು ಟಾಪಿಕಲ್ಲಿ ಹೇಳ್ತೀನಿ, ನಂಗೆ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಎಲ್ಲರೂ ದಯವಿಟ್ಟು ನಿಮ್ಗೆ ಏನಾದರೂ ಜಾಸ್ತಿ ತೊಂದರೆ ಇದ್ದರೆ ಸಪ್ತಗಿರಿ ಹಾಸ್ಪಿಟ್ಲಿಗೆ ಹೋಗಿ. ನಿಮಗೆ ಅಷ್ಟು ದುಡ್ಡು ಖರ್ಚು ಮಾಡೋಕ್ಕಾಗ್ತಿಲ್ಲ ಅಂದರೆ ಸಪ್ತಗಿರಿ ಹಾಸ್ಪಿಟ್ಲಿಗೆ ಹೋಗಿ ತಿಳ್ಕೊಳ್ಳಿ. ಚೆನ್ನಾಗಿ ನೋಡ್ತಾರೆ, ಎಲ್ಲ ಮಗು ಥರ ನೋಡ್ಕೊತಾರೆ. ಈ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಮಾತ್ರ ಹೋಗ್ಬೇಡಿ. ನಮ್ಮ ಜೀವಂತ ಹೆಣ ಮಾಡಿಬಿಡ್ತಾರಲ್ಲಂತೂ ನೋಡೋದೇ ಇಲ್ಲ. ಆ ಗಲೀಜು, ಆ ಮಾತುಗಳು ನೋಡೋದಕ್ಕೆ ಗೌರ್ಮೆಂಟ್ ಡಾಕ್ಟ್ರುಗಳು, ಗೌರ್ಮೆಂಟ್ ನರ್ಸ್ಗಳು ಅಷ್ಟಾಗಿ ಮಾತಾಡೋದು. ಅಯ್ಯಪ್ಪ, ನಾನು ಸಪ್ತಗಿರಿಗೆ ಹೋದರೆ ಮಗು ಥರ ನೋಡಿ ಕಳಿಸಿದ್ರು. ನನಗೆ ಜಡೆ ಸಹ ಹಾಕೋದು ನನಗೆ ಏನು ದುಡ್ಡೇ ನನಗೆ ಗೊತ್ತಿರಲಿಲ್ಲ. ಜಡೆ ಸಹ ಹಾಕೋದು ನನಗೆ. ನನ್ನ ಕಡೆಯವ್ರು ಯಾರೂ ಇಲ್ಲ ಅಂದಾಗ ಪಾಪ ವಾಮಿಟ್ ಮಾಡೋದು ಕೊಟ್ಟರೆ ಎದ್ದೇಳೋಕ್ಕಾಗಲ್ವೇನಮ್ಮ, ಸುಮ್ಮನೆ ಇರಬೇಕು. ಎದ್ದೇಳೋಕ್ಕಾಗಲ್ವಾ ಅಂದರೆ ಇಲ್ಲ ಅಂತಂದರೆ ಪಾಪ ಅವರು ಗ್ಲೌಸ್ ಹಾಕೊಂಡು ಮಾಸ್ಕ್ ಹಾಕೊಂಡು ವಾಮಿಟೆಲ್ಲ ಎತ್ತಾಕೋರು. ಏನೂ ಅಂತಿರಲಿಲ್ಲ. ಈ ಗೌರ್ಮೆಂಟ್ ಹಾಸ್ಪಿಟಲ್ ಏನೇ ಹೋಗಿ ಬಾರೆ ಕಾಲ ಮೇಲೆಲ್ಲ ಹೋಗೋದು ಮತ್ತು ಗುರ ಮಾಡೋದು ಹಂಗೆಲ್ಲ ಏನೂ ಮಾಡಲಿಲ್ಲ. ಮುದ್ದಾಗಿ ನೋಡಿಕೊಂಡ್ರು. ಹಾಸ್ಪಿಟ್ಲು ತುಂಬ ಸ್ವಚ್ಛವಾಗಿದೆ. ಡಾಕ್ಟ್ರುಗಳು ಅಷ್ಟೇ, ಸೀನಿಯರು ಜೂನಿಯರು ಎಲ್ಲರೂ ಚೆನ್ನಾಗಿ ನೋಡ್ಕೊತಾರೆ. ಏನಿಲ್ಲ ಆ ಥರ ಏನೋ ಸಪ್ತಗಿರಿ ಹಂಗೆ ಹಿಂಗೆ ಅಂತ ಕೆಲವ್ರು ಹೇಳಿದ್ರು. ಇಲ್ಲ, ನನಗೇನೋ ತುಂಬ ಚೆನ್ನಾಗಿ ಅನಿಸ್ತಪ್ಪ. ಗೌರ್ಮೆಂಟ್ ಡಾಕ್ಟ್ರುಗಳಂತೂ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಿಗೆ ಮಾತ್ರ ಹೋಗೋದೇ ಬೇಡ. ಯಾವುದೇ ಹಾಸ್ಪಿಟ್ಲಿಗೆ ಎಲ್ಲೋ ಹಿಂಗೋ ಒಟ್ಟಿನಾಗ ನನಗೆ 2 ಹಾಸ್ಪಿಟ್ಲು, ಅದೂ ದೊಡ್ಡ ಹಾಸ್ಪಿಟ್ಲೆ. ಅದು ನೆಲಮಂಗಲ ದೊಡ್ಡಬಳ್ಳಾಪುರ ಅಂದರೆ ಏನು ಅಂದ್ಕೊಂಡಿದ್ದೀರ, ಚೆನ್ನಾಗೇ ನೋಡಲಿಲ್ಲ ಅಲ್ಲಿ ನನಗೆ. ಸರಿ, ಇನ್ನು ನೆಕ್ಸ್ಟ್ ಎಲ್ಲ ಮುಂದಿನ ವಿಡಿಯೋಗಳೆಲ್ಲ ನಾನು ಮಾಡ್ತಾಯಿರ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಶಾಪಿಂಗ್ ವ್ಲಾಗ್ನೆಲ್ಲ ಈಗ ಸದ್ಯಕ್ಕೆ ಮಾಡೋಕ್ಕಾಗಲ್ಲ. ಶಾಪಿಂಗ್ ವ್ಲಾಗೆಲ್ಲ ಈಗ ಮಕ್ಕಳದ್ದೇನಿದ್ರು ಮಕ್ಕಳನ್ನ ತೋರಿಸ್ತಾ ಇರ್ತೀನಿ. ವಾಮಿಟ್ ಆಗಿದೆ ಅಂತ ಯಾರು ಹೆದ್ರ್ಕೊಳಕ್ಕೆ ಹೋಗ್ಬೇಡ್ರಿ. ಎಲ್ಲ 5 ಮಂತ್ ಇರುತ್ತೆ, ಒಬ್ಬೊಬ್ರಿಗೆ 9 ಮಂತ್ ಇರುತ್ತೆ. ಅವ್ರು ಹೆಂಗೆ ಮಾಡ್ತಾರೋ. ನಾನಂತೂ ತುಂಬ ಕಷ್ಟಪಟ್ಟೆ, ಅರ್ಧ ಪ್ರೆಗ್ನೆಂಟ್ವರೆಗೂ ಕಷ್ಟಪಟ್ಟೆ. ಮುಂದಕ್ಕೆ ಹೆಂಗೋ ಗೊತ್ತಿಲ್ಲ. ಇವಾಗಲೂ ನನಗೆ ಸ್ವಲ್ಪ ಸಿವಿಯರ್ ಪೇನ್ ಇದೆ. ಥ್ಯಾಂಕ್ ಯು.